ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪಂಚತಾರಾ ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ವಿಡಿಯೋಗಳು ರಿಲೀಸ್ ಆದ ಬೆನ್ನಲ್ಲೇ ಈ ಕೇಸ್ಗೆ ಸಂಬಂಧಿಸಿ ಒಂದು ಕಮಿಟಿಯನ್ನ ರಚನೆ ಮಾಡಿದೆ ರಾಜ್ಯ ಗೃಹ ಇಲಾಖೆ. ಜೈಲಿನಲ್ಲಾಗುವಂತಹ ಚಟುವಟಿಕೆಗಳ ಬಗ್ಗೆ ನಿಗಾ ಇಡುವುದಕ್ಕೆ ಹೈ ಪವರ್ ಕಮಿಟಿಯನ್ನ ರಚನೆ ಮಾಡಲಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಭೆಯ ಬಳಿಕ ಸುದ್ದಿಗೋಷ್ಠಿ ಮಾಡಿ ಈ ಮಾಹಿತಿಯನ್ನ ನೀಡಿದ್ದಾರೆ. 5,000 ಮಂದಿ ಇರುವಂತಹ ಜೈಲಿನಲ್ಲಿ ಈ ಸಮಿತಿ ತನಿಖೆಯನ್ನ ನಡೆಸುತ್ತೆ. ಹಿತೇಂದ್ರ ನೇತೃತ್ವದ ಕಮಿಟಿ ಸಮಗ್ರ ವರದಿಯನ್ನ ಕೊಡೋಕೆ ಈ ಕಮಿಟಿಗೆ ಸೂಚನೆಯನ್ನ ನೀಡಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. 1 ತಿಂಗಳ ಒಳಗೆ ವರದಿಯನ್ನ ನೀಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ಇನ್ನು ವಿಡಿಯೋ ರಿಲೀಸ್ ಕೇಸ್ನಲ್ಲಿ ಈಗಾಗಲೇ 2 ಅಧಿಕಾರಿಗಳ ತಲೆದಂಡವನ್ನ ಮಾಡಲಾಗಿದೆ. ಮ್ಯಾಗೇರಿ ಹಾಗೆ ಅಶೋಕ್ ಭಜಂತ್ರಿ ಅನ್ನುವಂಥ 2 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಹಿರಿಯ ಅಧಿಕಾರಿಗಳ ಜೊತೆ ಸಭೆ ಬಳಿಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎರಡನೇದು, ಬೆಂಗಳೂರಿನಲ್ಲಿ ಏನು ಘಟನೆ ಆಗಿದೆ ಅದರ ಜವಾಬ್ದಾರಿ 3 ಜನರ ಮೇಲೆ ಅವರ ಜವಾಬ್ದಾರಿ. ಒಂದು, ಚೀಫ್ ಸೂಪರಿಂಟೆಂಡೆಂಟ್ ಆಫ್ ಪ್ರಿಸನ್ K. Suresh. He will be shifted immediately. Our jagakke, for the first time, we are posting an IPS officer. ಇನ್ನು ಮೇಲೆ ಪರಪ್ಪನ ಅಗ್ರಹಾರದ ಜವಾಬ್ದಾರಿಯನ್ನು ಒಬ್ಬ IPS ಆಫೀಸರಿಗೆ ಕೊಡ್ತೇವೆ. ಚೀಫ್ ಸೂಪರಿಂಟೆಂಡೆಂಟ್ ಆಫ್ ಪ್ರಿಸನ್ ಏನಿರ್ತಾರೆ, ಇನ್ನು ಮೇಲೆ ಪರಪ್ಪನ ಅಗ್ರಹಾರದಕ್ಕೆ ಮ್ಯಾನೇಜ್ ಮಾಡೋದಕ್ಕೆ IPS ಆಫೀಸರ್ನ ಪೋಸ್ಟ್ ಮಾಡ್ತೀವಿ. ಅವರಿಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಅದೆಲ್ಲ ಆನಂತರ ನಾವು ಅವರಿಗೆ ಕೊಡ್ತೀವಿ. ಸದ್ಯಕ್ಕೆ ಸುರೇಶ್ ಅವರನ್ನು ವಿ ಆರ್ ಪೋಸ್ಟಿಂಗ್ ಹಿಮ್ ಔಟ್ ಆಫ್ ಚೀಫ್ ಸೂಪರ್ಡೆಂಟ್ ಇಮ್ಮಿಡಿಯೇಟ್ ಆಗಿ ಸೂಪರ್ಡೆಂಟ್ ಇರ್ತಾರೆ ಪರಪ್ಪನ ಅಗ್ರಹಾರಕ್ಕೆ. ಅವರೇ ಹೆಚ್ಚು ಕಮ್ಮಿ ಎಲ್ಲ ಮ್ಯಾನೇಜ್ ಮಾಡ್ತಕ್ಕಂಥವ್ರು. ಅವರ ಹೆಸರು ಮ್ಯಾಗೇರಿಯಾ ಇಂಗ್ಲಿಷ್ನಲ್ಲಿ ಹಿಂಗೆ ಬರೆದ್ಬಿಟ್ಟವ್ರೆ. ಮ್ಯಾಗೇರಿ ಅವರನ್ನ ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ತಾ ಇದ್ದೀವಿ. ಅಸಿಸ್ಟೆಂಟ್ ಸೂಪರ್ಡೆಂಟ್ ಇರ್ತಾರೆ, ಅವರು 4-5 ಜನ ಇದ್ದಾರೆ. ಅದರಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಅಶೋಕ್ ಭಜಂತ್ರಿ ಅಂತಿದ್ದಾರೆ, ಅವರನ್ನು ಕೂಡ ಸಸ್ಪೆಂಡ್ ಮಾಡ್ತೀವಿ ವಿತ್ ಇಮಿಡಿಯೇಟ್ ಎಫೆಕ್ಟ್. ಈ ರಿಪೋರ್ಟ್ನಲ್ಲಿ, ನಮ್ಮ ಹೈಪವರ್ ಕಮಿಟಿ ರಿಪೋರ್ಟಲ್ಲಿ ಏನು ಬರುತ್ತೆ ಅದರ ಆಧಾರದ ಮೇಲೆ ಮುಂದಿನ ಯಾರ್ಯಾರು ಇನ್ವಾಲ್ವ್ಮೆಂಟ್ ಆಗಿರ್ತಾರೆ, ಐದರ್ ವಿ ಡಿಸ್ಮಿಸ್ ದೆಮ್ ಆರ್ ವಿ ಸಸ್ಪೆಂಡ್ ಡಿಪೆಂಡಿಂಗ್ ಆನ್ ದಿ ಇನ್ವಾಲ್ವ್ಮೆಂಟ್. ಅದು ವರದಿ ಬರೋ ತನಕ ನಾವು ವೆಯ್ಟ್ ಮಾಡ್ತೀವಿ. ವಿದಿನ್ 1 ಮಂತ್ ವರದಿ ಕೊಡಬೇಕು ಅಂತ ಅವರಿಗೆ ಟಾರ್ಗೆಟ್ ಮಾಡ್ತೀವಿ. ಆ ವರದಿ ಬಂದ ಮೇಲೆ ಫರ್ದರ್ ಆ್ಯಕ್ಷನ್ಸ್ ವಿಲ್ ಬಿ ಟೇಕನ್. ಬೇರೆ ಯಾರ್ಯಾರು ಇನ್ವಾಲ್ವ್, ಇದು ಮೇಲ್ನೋಟಕ್ಕೆ ನಮಗೇನು ಮಾಹಿತಿ ಸಿಕ್ಕಿದೆ ಆ ಆಧಾರದ ಮೇಲೆ ಮ್ಯಾಗೇರಿ ಮತ್ತು ಅಶೋಕ್ ಭಜಂತ್ರಿ ಅವರನ್ನು ಸಸ್ಪೆಂಡ್ ಮಾಡ್ತೀವಿ. ಏನೆಲ್ಲ ಇಲ್ಲಿಯವರೆಗೆ ಮಾಧ್ಯಮದಲ್ಲಿ ಪ್ರಕಟಣೆ ಆಗಿದೆ ಅದರ ಬಗ್ಗೆ ಪರಿಶೀಲನೆ ಮಾಡಿದ್ದೇವೆ. ಕೆಲವು ವಿಡಿಯೋಗಳನ್ನು ಏನು ಪ್ರಚಾರ ಮಾಡಿದ್ದಾರೆ, ಆ ಕೆಲವು ವಿಡಿಯೋಗಳು, ಮುಖ್ಯವಾದಂಥ ವಿಡಿಯೋಗಳು 2023ರಲ್ಲಿ ಆಗಿರ್ತಕ್ಕಂಥ ವಿಡಿಯೋಗಳು ಮತ್ತು ನಿನ್ನೆ ಮೊನ್ನೆ ಆಗಿರ್ತಕ್ಕಂಥ ವಿಡಿಯೋಗಳಲ್ಲ. 1-2 ವಿಡಿಯೋಗಳು ಮಾತ್ರ ಈ ವರ್ಷ ಕಳೆದ 3-4 ತಿಂಗಳಿಂದ ಆಗಿರ್ತಕ್ಕಂಥವು. ಇದರಲ್ಲಿ ಯಾರು ಆ ಸಂದರ್ಭದಲ್ಲಿ ಇದ್ರು, 23ರಿಂದ ಹಿಡಿದು 23ರಲ್ಲಿ ಯಾರಿದ್ರು, ಪ್ರಸ್ತುತ ಯಾರಿದ್ದಾರೆ, ಈ ಸಂದರ್ಭದಲ್ಲಿ ಏನಾಗಿದೆ, ಇದನ್ನೆಲ್ಲವನ್ನು ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಅವ್ರ ಹತ್ರ ಉತ್ತರಗಳನ್ನು ಪಡ್ಕೊಂಡಿದ್ದೇವೆ. ಅದರಲ್ಲಿ ಬೆಂಗಳೂರಿನಲ್ಲಿ ಬಹಳ ಮುಖ್ಯವಾಗಿ
ಬೆಂಗಳೂರಿನಲ್ಲಿ ನಡೀತಾ ಇರ್ತಕ್ಕಂಥದ್ದು. ಇಲ್ಲಿ ಸುಮಾರು 5,000 ಜನ ಪ್ರಿಸನರ್ಸ್ ಇದ್ದಾರೆ. ಅದರಲ್ಲಿ ಅಂಡರ್ ಟ್ರಯಲ್ಸ್ ಇದ್ದಾರೆ, ಕನ್ವಿಕ್ಟ್ಸ್ ಇದ್ದಾರೆ. ಇವರೆಲ್ಲರನ್ನೂ ಕೂಡ ಒಂದೇ ಕಡೆ 5,000 ಜನರನ್ನ ಡಿಫರೆಂಟ್ ಬ್ಯಾರಕ್ಸ್ ಅಲ್ಲಿ, ಮಹಿಳೆಯರು ಕೂಡ ಬೇರೆ ಬೇರೆ ಇದ್ದಾರೆ. ಹೆಚ್ಚು ಗಮನ ಈ ಕಾರಾಗೃಹದ ಮೇಲೆ ಇರ್ತದೆ. ಯಾವಾಗಲೂ ಬಹಳಷ್ಟು ಜನ VIP ಇರ್ತಾರೆ, ಬಹಳಷ್ಟು ಜನ ಸೆಲೆಬ್ರಿಟೀಸ್ಗಳಿರ್ತಾರೆ. ಈ ರೀತಿ ಆಗೋದ್ರಿಂದ ಸ್ವಾಭಾವಿಕವಾಗಿ ಇದ್ರ ಬಗ್ಗೆ ಒಂದಿಷ್ಟು ಹೆಚ್ಚು ಗಮನ ಹರಿಸ್ತಾರೆ. ಹಾಗಾಗಿ ಇಲ್ಲಿ ನಡೆದಿರ್ತಕ್ಕಂಥ ಏನು ವಿದ್ಯಮಾನಗಳಿದ್ದಾವೆ, ಚಟುವಟಿಕೆಗಳಿದ್ದಾವೆ, ಅದನ್ನ ಗಮನದಲ್ಲಿಟ್ಕೊಂಡು ನಾವು ಒಂದು ಸಮಿತಿಯನ್ನ ರಚನೆ ಮಾಡಿದ್ದೇವೆ. ಒಂದು ಹೈ ಪವರ್ ಕಮಿಟಿ to look into all these activities of all prisons. ಬರೀ ಪರಪ್ಪನ ಅಗ್ರಹಾರ ಅಲ್ಲ, ಒಂದೆರಡು ಇನ್ಸಿಡೆಂಟ್ ಬಳ್ಳಾರಿನಲ್ಲಾಯ್ತು, ಗುಲ್ಬರ್ಗದಲ್ಲಾಯ್ತು ಅಂತೇಳಿ ಇದೆಲ್ಲ ಬಂದಿದೆ ಹಿಂದೆ ಅಲ್ಲ. ಹಾಗಾಗಿ ಎಲ್ಲ ಪ್ರಿಸನ್ಸ್ಗಳನ್ನು ಅವರು ಪರಿಶೀಲನೆ ಮಾಡಿ ಒಂದು ಸಮಗ್ರವಾದ ವರದಿಯನ್ನ ಕೊಡಬೇಕು. ಅವರಿಗೆ ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನ ಕೊಡ್ತೇವೆ. ಅಲ್ಲಿ ಈ ರೀತಿ ಘಟನೆಗಳಾಗೋದು ಒಂದು ಭಾಗ ಆದ್ರೆ, ಲ್ಯಾಪ್ಸಸ್ ಏನಿದೆ ಅಲ್ಲಿ CCTV ಕೆಲಸ ಮಾಡ್ತಾ ಇಲ್ಲ ಅಂತಾಗ್ಲಿ, ಅಥವಾ ಅಲ್ಲೇನೋ ಒಂದು ರೀತಿಯಲ್ಲಿ ಪಾರ್ಟಿಷನ್ ಹೋಗ್ಬಿಟ್ಟಿದೆ ಅಂತಾಗ್ಲಿ, ಈ ರೀತಿ ಏನು ಅಲ್ಲಿ ಆ ಪ್ರಿಸನ್ ನಲ್ಲಿ ಲ್ಯಾಪ್ಸಸ್ ಏನಿದೆ ಅದನ್ನು ಕೂಡ ವರದಿಯಲ್ಲಿ ಕೊಡಬೇಕಾಗುತ್ತೆ ಅನ್ನುವಂಥ ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನು ಕೊಡ್ತೀವಿ. ಅದ್ರ ಜೊತೆಗೆ ಈ ಘಟನೆಗಳು ನಡೆದಿರೋದನ್ನು ಕೂಡ ಕೂಲಂಕುಷವಾಗಿ ಯಾರು ಆ ಸಂದರ್ಭದಲ್ಲಿ ಇದ್ರು, ಏನಕ್ಕೆ ಅದು ಆ ರೀತಿ ಆಗಿದೆ ಅನ್ನೋದನ್ನು ಕೂಡ ಅವರು ಆ ವರದಿಯಲ್ಲಿ ಕೊಡಬೇಕು ಅಂತೇಳಿ ಅವರಿಗೆ ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಡ್ತೇವೆ. ಈ ಸಮಿತಿಗೆ ನಮ್ಮ ADGP ಲಾ ಅಂಡ್ ಆರ್ಡರ್ ಹಿತೇಂದ್ರ ಅವರನ್ನ ಮುಖ್ಯಸ್ಥರನ್ನಾಗಿ ಮಾಡಿ, ಸಂದೀಪ್ ಪಾಟೀಲ್ ಅನ್ನುವಂತ IG ಅವರು, ಅಮರ್ನಾಥ್ ರೆಡ್ಡಿ SP, ರಿಶಾಂತ್ SP, ಈ 4 ಜನರ ಸಮಿತಿಯನ್ನ ರಚನೆ ಮಾಡಿ ಅವರಿಗೆ ಜವಾಬ್ದಾರಿಯನ್ನ ಕೊಡ್ತೇವೆ. ಇದರ ಜೊತೆಗೆ ಆಯಾಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರು ಕೂಡ ಕೋ ಮೆಂಬರ್ಸ್ ಅಂತಾದ್ರೂ ಆಗ್ಬೋದು, ಅಥವಾ ಅವರು ಸಹಾಯ ತಗೊಳ್ಬೇಕು ಅಂತೇಳಿ ಸೂಚನೆಯನ್ನ ಈ ಆದೇಶದಲ್ಲಿ ಕೊಡ್ತೇವೆ. ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ ಅಂದ್ರೆ ಕಮಿಷನರ್, DC ಗಳು ಮತ್ತೆ SP ಗಳು. ಐ ರಿಪೀಟ್, ಹಿತೇಂದ್ರ L&O the chief, Sandeep Patil member, Amarnath Reddy member, Rishant member, and all the DCs and SPs of each district. ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ಕ್ಷಮಿಸಿ, ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗ್ಲು ಹಾಕಿದ್ರು ಅನ್ನೋ ಹಾಗಾಗಿದೆ ರಾಜ್ಯ ಸರ್ಕಾರದ ಪರಿಸ್ಥಿತಿ, ಗೃಹ ಇಲಾಖೆಯ ಪರಿಸ್ಥಿತಿ. ಮಾನ ಮರ್ಯಾದೆ ಮೂರಾಬಟ್ಟೆ ಆಗೋಗ್ಬಿಡ್ತು, ರಾಷ್ಟ್ರೀಯ ಮಟ್ಟದಲ್ಲಿ ಮೂರಾಬಟ್ಟೆ ಆಗೋಗ್ಬಿಡ್ತು. ಈ ರೇಪಿಸ್ಟ್ ಉಮೇಶ್ ರೆಡ್ಡಿ ವಿಡಿಯೋ, ಆ ಉಗ್ರ ಶಕೀಲ್ ಮನ್ನಾ ವಿಡಿಯೋ, ಆ ವಿಡಿಯೋಗಳೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇವೆ. ಜನ ಚೀತು ಅಂತ ಉಗಿತಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ಮಾನಹರಾಜಾಗಿರೋದು. ಇಷ್ಟೆಲ್ಲ ಆದ್ಮೇಲೆ ಗೃಹ ಇಲಾಖೆ ಎಚ್ಚೆತ್ತುಕೊಂಡಿದೆ. ಇವತ್ತು ಹಿರಿಯ ಅಧಿಕಾರಿಗಳ ಸಭೆ ಮಾಡಿದ್ದಾರೆ. ಇಷ್ಟೆಲ್ಲ ಬ್ಯಾಕ್ಲಾಶ್ ಸಿಕ್ಕಂತಹ ನಂತರದಲ್ಲಿ ಸಭೆ ಮಾಡಿ ಕ್ರಮ ತೆಗೆದುಕೊಂಡಿದ್ದಾರೆ. ಕ್ರಮ ಯಾರ ವಿರುದ್ಧ? ಒಂದು, ಜೈಲಿನ ಮುಖ್ಯ ಅಧೀಕ್ಷಕರು ಸುರೇಶ್ ಅವರನ್ನ ಇಮಿಡಿಯೇಟ್ ವರ್ಗಾವಣೆ ಮಾಡಲಾಗಿದೆ. ಉಳಿದಂತೆ ಜೈಲಿನ ಅಧೀಕ್ಷಕರಾಗಿರುವಂತಹ ಮ್ಯಾಗೇರಿ, ಹಾಗೆ ಜೈಲಿನ ಸಹ ಅಧೀಕ್ಷಕರಾಗಿರುವಂತಹ ಅಶೋಕ್ ಭಜಂತ್ರಿ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಜೊತೆಗೆ ಕೇವಲ ಪರಪ್ಪನ ಅಗ್ರಹಾರ ಮಾತ್ರ ಅಲ್ಲ, ರಾಜ್ಯದಲ್ಲಿರುವಂತಹ ಎಲ್ಲಾ ಜೈಲುಗಳಲ್ಲಿ ಯಾವ ರೀತಿಯಾದಂತಹ ಸ್ಥಿತಿ ಇದೆ, ಏನ್ ಲೋಪದೋಷಗಳಿದ್ದಾವೆ, ಇದರ ಬಗ್ಗೆ ಮಾನಿಟರ್ ಮಾಡೋದಕ್ಕೆ, ಇದರ ಬಗ್ಗೆ ತನಿಖೆಯನ್ನ ಮಾಡುವುದಕ್ಕೆ ಒಂದು ಹೈ ಪವರ್ ಕಮಿಟಿಯನ್ನ ನೇಮಕ ಮಾಡಲಾಗಿದೆ, ರಚನೆ ಮಾಡಲಾಗಿದೆ. ಅದನ್ನ ಹೆಡ್ ಮಾಡುವವರು, ಅದರ ನೇತೃತ್ವವನ್ನು ವಹಿಸುವವರು ADGP ಆಗಿರುವಂತಹ
ಲಾ ಅಂಡ್ ಆರ್ಡರ್ ಎಡಿಜಿಪಿ ಹಿತೇಂದ್ರ ಅವರ ಕೆಳಗಡೆ ಒಬ್ಬ ಐಜಿ ಹಾಗೆ ಇನ್ನಿಬ್ಬರು ಎಸ್ಪಿಗಳು ಈ ಕಮಿಟಿಯಲ್ಲಿ ಇರಲಿದ್ದಾರೆ. ಈ ಮೂಲಕ ಎಲ್ಲವನ್ನ ನಾವು ಸರಿಪಡಿಸ್ತೀವಿ, ಯಾವುದೇ ರೀತಿಯಾದಂತಹ ಅಕ್ರಮಗಳು ಜೈಲಲ್ಲಿ ಆಗದಂತೆ ನಾವು ನೋಡ್ಕೊಳ್ತೀವಿ ಅನ್ನುವಂತಹ ಭರವಸೆಯನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೀಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.